ಆಯವರಲ್ಲಿ ಒಂದು ಊರಿದೆ. ಇಲ್ಲಿ ಬೇತಾಲ ಒಂದು ದೇವಸ್ಥಾನ ಥರ ಕಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿತ್ತು ಇಲ್ಲಿ ಏನು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಇಲೀಗಲ್ ಆ್ಯಕ್ಟಿವಿಟಿ ಮೀನ್ಸ್ ಅವರು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಈ ಥರ ಕಂಪ್ಲೇಂಟ್ ಬಂದಿತ್ತು. ಸೊ ಅದು ನಿಷೇಧ ಇದೆ ಕರ್ನಾಟಕ ಕಾನೂನು ಪ್ರಕಾರ. ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರೆಡಿಕೇಷನ್ ಆಫ್ ಇನ್ಹ್ಯೂಮನ್ ಇವಿಲ್ ಆ್ಯಕ್ಟಿವಿಟಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಇದೆ, ಒಂದು ಕಾನೂನು ಇದೆ. ಆ ಪ್ರಕಾರ ನಿಷೇಧ. ಅಲ್ಲಿ ಯಾವುದೇ ಈ ಥರ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ ಮಹಿಳೆಯರಿಗೆ ಹ್ಯಾರೆಸ್ಮೆಂಟ್ ಮಾಡ್ತಾರೆ, ಅವರು ಕನ್ಫೈನ್ ಮಾಡ್ತಾರೆ, ಇಲ್ಲಿಗಲಿ ಇಟ್ಕೊಡ್ತಾರೆ, ಪೂಜೆ ಅವರು ಯಾವುದೇ ಸಮಸ್ಯೆ ಇದೆ ಬಗೆಹರಿಸಲಿಕ್ಕೆ, ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಅವರು ಕೊಡ್ತಾರೆ ಅವರು ಹೇಳ್ತಾಯಿದ್ರು. ಅವ್ರದ್ದು ಏನು ಲೈಸೆನ್ಸ್ ಇದೆ ಅಥವಾ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಈ ಥರ ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ರ ಬಗ್ಗೆ ಮಾಹಿತಿ ಬಂದಿತ್ತು ನಮಗೆ. ಅದು ನಾವು ವೆರಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಒಂದು FIR ರಿಜಿಸ್ಟರ್ ಮಾಡಿ ಇವರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಬೋರ್ಡ್ ಹಾಕಿದೆ ಬೇರೆ ಬೇರೆ ಸಮಸ್ಯೆ ಲೈಕ್ ಕೋರ್ಟಲ್ಲಿ ಏನೋ ಸಮಸ್ಯೆ, ಕೋರ್ಟ್ ಕೇಸಸ್ ನಡ್ತಾ ಇದೆ, ವೈವಾಹಿಕ ಫ್ಯಾಮಿಲಿ ಮ್ಯಾಟರ್ ಇದೆ, ಅಥವಾ ಏನೋ ಜಾಬ್ ಸಮಸ್ಯೆ ಇದೆ, ಬೇರೆ ಡ್ರಿಂಕ್ಸ್ದು ಸಮಸ್ಯೆ ಇದೆ, ಇದೆಲ್ಲ ಬಗೆಹರಿಸಲಿಕ್ಕೆ ಇವರು ಏನಾದರೂ ಪ್ಯಾಕೇಜ್ ಥರ ಮಾಡ್ಕೊಂಡಿದ್ದಾರೆ. ಅದು ಪೂಜಾ ಮಾಡ್ತಾರೆ, ಪ್ಲಸ್ ಸ್ವಲ್ಪ ಹಣ ಏನು ಅವ್ರದ್ದು ರೇಟ್ ಚಾರ್ಟ್ ಇರುತ್ತೆ ಅವ್ರದ್ದು ಅದು ಆ ಥರಗಳು ಕೊಡ್ತಾರೆ. ಈ ಥರ ಇದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ರೀತಿಯಿಂದ ಹಿಂಗೆ ಮಾಡ್ತಾಯಿದ್ದಾರೆ. ಸುಮಾರು ಮೋರ್ ದೆನ್ 5 ಇಯರ್ಸಿಂದ ಇವೆಲ್ಲ ಇದೆ. ಇದು ಟೆಂಪಲ್ ಥರ ಕಟ್ಟಿದ್ದಾರೆ, ಇವು ಈ ಥರ ಸ್ಟ್ಯಾಚ್ಯೂ ಕೂಡ ಕಟ್ಟಿದ್ದಾರೆ. ಏನು ಪರ್ಮಿಷನ್ ಇದೆ, ಇದು ಸ್ವಲ್ಪ ಜನರಿಗೆ ಕೂಡ ಭಯ ಅನಿಸ್ತದೆ ರಾತ್ರಿಯಲ್ಲಿ ಸಾಯಂಕಾಲದಲ್ಲಿ ಈ ಏರಿಯಲ್ಲಿ. ಸೊ ಅದು ನಾವು ತನಿಖೆ ಮಾಡ್ತೀವಿ. ಸರ್ ಸುಮೋಟೋ ತೊಗೊಂಡಿದ್ದ ಅಥವಾ ಕಂಪ್ಲೇಂಟಾ ಸರ್? ಇದು ಶಿವಮೊಗ್ಗ ತಗೊಳ್ತೀವಿ ನಾವು. ನೀವು ಸುಮೋಟೋ ತೊಗೊಂಡಿದ್ದೀರಿ? ಬಾರ್ಡರ್ ವಿಲೇಜಸ್ ಸರ್, ಜನ ಅಮಾಯಕರು ಇರ್ತಾರೆ ಸರ್. ಅದೇ ಈಗ ಸ್ವಾಮೀಜಿನೇನು ವಶಕ್ಕೆ ತಗೊಳ್ತಾರೆ ಸರ್. ಸಾರಿ, ಸ್ವಾಮೀಜಿನೇ ಅಂತ ವಶಕ್ಕೆ ತಗೋತಾರೆ ಸರ್. ಇಲ್ಲಿ ಯಾರು ಅವರು ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಎನ್ಕ್ವೈರಿಗೆ ಫಸ್ಟ್ ತಗೊಳ್ತೀವಿ. ಫಸ್ಟ್ ವೆರಿಫೈ ಮಾಡ್ತೀವಿ ಏನಿದೆ, ಏನೇನು ಆ್ಯಕ್ಟಿವಿಟಿ ಇದೆ. ಆ ಪ್ರಕಾರ ನಾವು ಅವ್ರಿಗೆ ಫಸ್ಟ್ FIR ಮಾಡಿ ತನ್ನ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಗಡಿ ಭಾಗದ ಬಹಳ ಜನ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಕೂಡ ಬಹಳ ಜನ ಹೋಗ್ತಾರೆ. ಸೊ ಅವರು ಹಿಂಗೆ ಅವರು ಅಮಾಯಕರಿಗೆ ಅವರಿಗೆ ಈ ಥರ ಮೋಸ ಮಾಡ್ತಾರೆ, ಅದು ನಾವು ತನಿಖೆ ಮಾಡ್ತೀವಿ.